ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬೇಸನ್ ಉಂಡೆ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ. ನಾನಿಲ್ಲಿ 2 ಗ್ಲಾಸ್ ಕಡಲೆ ಹಿಟ್ಟು, 1 ಗ್ಲಾಸ್ ಪುಡಿ ಮಾಡಿರೋಂಥ ಸಕ್ಕರೆ, ಅರ್ಧ ಗ್ಲಾಸ್ ತುಪ್ಪ, 2 ಚಮಚೆ ಯಾಲಕ್ಕಿ ಪೌಡ್ರ್ ತೊಗೊಂಡೀನಿ. ಮೊದಲು ಬೇಸನ್ ಹಿಟ್ಟನ್ನು ಚಾನ್ಗಿ ಒಳಗೆ ಹಾಕ್ಕೊಂಡು ಚಂದಂಗೆ ಸಾನ್ಸ್ಕೊಳ್ರಿ. ಆಮೇಲೆ ಇದನ್ನು ಸಣ್ಣ ಉರಿಯೊಳಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕಾಕೈತಿ. ಅಂದ್ರೆ ಇದು ಹೊರಗಿನ ಕಡಲೆ ಹಿಟ್ಟಿರ್ತೈತಿ. ಅದ ಮನೆ ಕಡಲೆ ಹಿಟ್ಟಾಗಿದ್ರೆ ನಾವು ಫಸ್ಟ್ ಕಡ್ಲಿಯನ್ನು ಹುರ್ಕೊಂಡು ಆಮೇಲೆ ಗಿರಣಿ ಒಳಗೆ ಸಣ್ಣಂಗೆ ಬೀಸ್ಕೊಂಡು ಬಂದಿರ್ತೀವಿ. ಅದಕ್ಕೆ ಹೊರಗಿನ ಕಡಲೆ ಹಿಟ್ಟನ್ನು ನಾವು ಸಣ್ಣ ಉರಿಯೊಳಗೆ ಮೊದಲು ಡ್ರೈ ರೋಸ್ಟ್ ಮಾಡ್ಕೊಂಡ್ರೆ ಬೇಸನ್ ಉಂಡೆ ಚಲೋತ್ತಂಗೆ ಬರ್ತಾವೆ. ಆಮೇಲೆ ಇದಕ್ಕೆ ಅರ್ಧ ಗ್ಲಾಸ್ ತುಪ್ಪ ಹಾಕ್ಕೊಂಡು ಚಂದಂಗೆ ಸಣ್ಣ ಉರಿಯೊಳಗೆ ಇಟ್ಕೊಂಡನ ಬೇಸನ್ನ ಹಿಟ್ಟು ಹುರಿಬೇಕಾಕೈತಿ. ಜೋರಿಟ್ರೆ ಬೇಸನ್ ಹಿಟ್ಟೆಲ್ಲ ಹೊತ್ತು ಹೋಗ್ಬಿಡ್ತೈತಿ. ಯಾವಾಗ ಹಿಂಗೆ ಬೇಸನ್ ಹಿಟ್ಟು ಅಳಕಾಗ್ತೈತಿ ಆವಾಗ ಇದು ಆಗಿದಂಗೆ. ಇದು ಕಂಪ್ಲೀಟಾಗಿ ಆರಬೇಕಾಕೈತಿ. ಯಾವಾಗ ಇದು ಕಂಪ್ಲೀಟ್ ಆರ್ತೈತಿ ಆವಾಗ ಇದಕ್ಕೆ ನಾವು ಪುಡಿ ಮಾಡಿರುವಂಥ ಸಕ್ಕರೆನೂ ನಾವು ಚಾನ್ಸ್ಕೊಂಡು ಹಾಕ್ಕೊಂಡ್ರೆ ಮಿಕ್ಸ್ ಮಾಡ್ಕೊಳ್ಳುವಾಗ ಜಾಸ್ತಿ ಪ್ರಾಬ್ಲಮ್ ಆಗೋದಿಲ್ಲ. ಈ ಥರ ಎಲ್ಲ ಚಂದಂಗೆ ಕಲಿಸ್ಕೊಂಡು ತಿಕ್ಕಿ ನೀವು ಬೇಸನ್ ಉಂಡೆ ಕಟ್ಟಿದ್ರೆ ಬೇಸನ್ ಉಂಡೆ ಚಂದಂಗೆ ಬರ್ತಾವೆ. ಮಳೆಗಾಲದಾಗ ಮತ್ತು ಚಳಿಗಾಲದಾಗ ಒಂದು 4 ಚಮಚೆ ಜಾಸ್ತಿ ತುಪ್ಪ ಹಿಡಿತೈತಿ. ಅದೇ ನೀವು ಬ್ಯಾಸ್ಗೆ ಒಳಗೆ ಬೇಸನ್ ಉಂಡೆ ಮಾಡ್ಬೇಕಂದ್ರೆ ಅರ್ಧ ಗ್ಲಾಸ್ ಅಷ್ಟು ಹಾಕ್ಕೊಡ್ರಿ. ಅಂದ್ರೆ ಬ್ಯಾಸ್ಗೆ ಒಳಗೆ ಜಾಸ್ತಿ ತುಪ್ಪ ಹಾಕಿದ್ರೆ ಬೇಸನ್ ಹಿಟ್ಟು ಅಳಕಾಗ್ಬಿಡ್ತೈತಿ, ಉಂಡೆ ಕಟ್ಟಾಕ ಬರೋದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.